ಬೆಂಗಳೂರು ಪೊಲೀಸರೇ ರೌಡಿಗಳ ಟಾರ್ಗೆಟ್ ಆಗಿದ್ದಾರೆ. ಬೆಂಗಳೂರಿನ ಅಂಡರ್ ವರ್ಲ್ಡ್ ಅನ್ನು ಮಟ್ಟ ಹಾಕಲು ಪೊಲೀಸರು ಪ್ಲಾನ್ ಮಾಡಿದ್ರೆ ಪೊಲೀಸರ ಪ್ಲಾನ್ ಅನ್ನ ಬುಡಮೇಲು ಮಾಡಲು ರೌಡಿಗಳೇ ಪ್ರತಿತಂತ್ರವನ್ನು ರೂಪಿಸುತ್ತಿದ್ದಾರೆ. ಬೆಂಗಳೂರು ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಟೀಮ್. ರೌಡಿಗಳ ಪ್ಲಾನ್ ಅನ್ನ ವಿಫಲಗೊಳಿಸಿದ್ದಾರೆ ಬೆಂಗಳೂರು ಪೊಲೀಸರು. ಬೆಂಗಳೂರಿನ ಹೊರವಲಯದ ಅಪಾರ್ಟ್ಮೆಂಟ್ನಲ್ಲಿ ರೌಡಿಗಳ ಮೀಟಿಂಗ್ ನಡೆಸಿತ್ತು. ಮೀಟಿಂಗ್ನಲ್ಲಿ ರೌಡಿಗಳು ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಭಾಗಿಯಾದಂತಹ ಮಾಹಿತಿ ಇದೆ. ಅಗ್ನಿ ಶ್ರೀಧರ್ ಮನೆ ಮೇಲೆ ದಾಳಿಯಾದ ಹಿನ್ನೆಲೆಯಲ್ಲಿ ರೌಡಿಗಳು ಪೊಲೀಸರನ್ನೇ ಟಾರ್ಗೆಟ್ ಮಾಡಿರುವಂಥದ್ದು. ಶಾಂತಿ ಕದಡುವುದು ಮತ್ತು ಪೊಲೀಸರನ್ನೇ ಟಾರ್ಗೆಟ್ ಮಾಡುವ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗ್ತಿದೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ವಿಷಯ ತಿಳಿದ ಪೊಲೀಸರಿಂದ ತಡರಾತ್ರಿ ಅಪಾರ್ಟ್ಮೆಂಟ್ ಮೇಲೆ ದಾಳಿಯಾಗಿದೆ. ಸದ್ಯ 4 ರೌಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು. ಒಂದು ಕಡೆ ಬೆಂಗಳೂರಿನ ರೌಡಿಗಳ ಹೆಡೆಮುರಿ ಕಟ್ಟಲು ಪೊಲೀಸರು ಪ್ರಯತ್ನ ಪಡ್ತಿದ್ರೆ, ಪೊಲೀಸರ ಹೆಡೆಮುರಿಯನ್ನು ಕಟ್ಟಲಿಕ್ಕೆ ರೌಡಿಗಳು ಒಂದಾದ್ರ ಎನ್ನುವಂತಹ ಮಾತು ಈಗ ಕೇಳಿಬರ್ತಿರುವಂಥದ್ದು. ಈ ಸಂಬಂಧವಾಗಿ ರಮೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೌಡಿಗಳೇ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವ ಒಂದು ಪ್ಲಾನ್ ಹಾಕೊಂಡಿದ್ರು, ಅದನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ ಅನ್ನುವಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ನಿಜಕ್ಕೂ ಕಳೆದ 3-4 ದಿನಗಳಿಂದ ಬೆಂಗಳೂರು ಪೊಲೀಸ್ ಏನಿದೆ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದಂತಹ ಕೆಲ ನಟೋರಿಯಸ್ ರೌಡಿಗಳಾಗಿರ್ಬೋದು, ಅಂಡರ್ ವರ್ಲ್ಡ್ ಅಲ್ಲಿ ಗುರುತಿಸಿಕೊಂಡಂತಹ ಕೆಲವರನ್ನ ಏನು ಮಟ್ಟ ಹಾಕ್ಲಿಕ್ಕೆ, ಯಾಕೆಂದ್ರೆ ಒಂದರ ವಾರದ ಹಿಂದೆ ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ಯಲಹಂಕದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣದಲ್ಲಿ ಈ ಒಂದು ಅಂಡರ್ ವರ್ಲ್ಡ್ ಏನಿದೆ ಎಡೆ ಬಿಚ್ಚಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಏನು ಬಾಯ್ತಾ ಇರುವಂತಹ ಅಂಡರ್ ವರ್ಲ್ಡ್ಗೆ ಮಟ್ಟ ಹಾಕ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬೆಂಗಳೂರಿನ ಕಮಿಷನರ್ ಪ್ರವೀಣ್ ಸೂದ್ ಅವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು ಅಗ್ನಿ ಶ್ರೀಧರ್ ಮನೆ ಮೇಲೆ. ಆ ಒಂದು ಸಂದರ್ಭದಲ್ಲಿ ಒಂದು ಹಂತದಲ್ಲಿ ರಾಘವೇಂದ್ರ ಸೈಲೆಂಟ್ ಸುನೀಲ ಏನಿದ್ದಾನೆ ಆತ ಬೆಂಗಳೂರಿನ ರೌಡಿಗಳನ್ನ ಒಂದು ಹಂತಕ್ಕೆ ನಿಯಂತ್ರಣವನ್ನು ಮಾಡ್ತಾ ಇದ್ದ. ಅಂತಹ ಸೈಲೆಂಟ್ ಸುನೀಲ ಆಗಿರ್ಬೋದು, ರೋಹಿತ್ ಅಲಿಯಾಸ್ ಒಂಟೆ ಆಗಿರ್ಬೋದು, ಬಚ್ಚನ್, ಹೀಗೆ ಸಾಕಷ್ಟು ಜನರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಂದೇಶ ಅಂತೂ ಬೆಂಗಳೂರಿನ ಅಂಡರ್ ವರ್ಲ್ಡ್ಗೆ ಆಗಿರುವಂತಹದ್ದು, ಇನ್ನು ಮುಂದೆ ತಮಗೆ ಉಳಿಗಾಲ ಇಲ್ಲ. ಬೆಂಗಳೂರು ಪೊಲೀಸರು ತುಂಬಾ ಸ್ಟ್ರಾಂಗ್ ಆಗಿ ಇಡೀ ರೌಡಿಸಮ್ ಆಗಿರ್ಬೋದು ಅಂಡರ್ ವರ್ಲ್ಡ್ ನ ಮಟ್ಟ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದೇನಿದೆ. ಆ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸರ್ಜಾಪುರ ರಸ್ತೆಯ ಒಂದು ಅಪಾರ್ಟ್ಮೆಂಟ್ ನಲ್ಲಿ 20ಕ್ಕೂ ಹೆಚ್ಚು ರೌಡಿಗಳು ಮತ್ತೆ ಅವರ ಸಹಚರಗಳೆಲ್ಲ ಸೇರಿ ಒಂದ್ ಕಡೆ ಮೀಟಿಂಗ್ ಅನ್ನ ಮಾಡ್ತಾರೆ. ಬೆಂಗಳೂರು ಪೊಲೀಸರು ಏನು ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಇಂತಹ ಆಪರೇಷನ್ ಇಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು, ಯಾವ ರೀತಿಯಾದಂತಹ ಕಾರ್ಯಾಚರಣೆಗಳನ್ನ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಒಂದ್ ಕಡೆ ಅದಕ್ಕೆ ಕೌಂಟರ್ ಆಗಿ ಪೊಲೀಸರಿಗೆ ಏನಾದರೂ ಒಂದು ಚುರುಕು ಮುಟ್ಟಿಸುವಂತ ಕೆಲಸವನ್ನೇನಾದ್ರೂ ಮಾಡಬೇಕಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸುಳಿವು ಬೆಂಗಳೂರು ಪೊಲೀಸರಿಗೆ ಗೊತ್ತಾಗುತ್ತೆ. ಕೂಡಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ನಿಂಬಾಳ್ಕರ್ ಅವರ ನೇತೃತ್ವದ ಒಂದು ತಂಡ ದೌಡಾಯಿಸಿ ಅಲ್ಲಿ ಒಂದು ಅಟ್ಯಾಕ್ ಅನ್ನ ಮಾಡ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಓಡಿ ಹೋಗ್ತಾರೆ. ಅಲ್ಲಿಗೂ 4 ಜನ ರೌಡಿ ಎಲಿಮೆಂಟ್ಗಳು ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು. ಅವರ ವಿಚಾರಣೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಅಂಡರ್ ವರ್ಲ್ಡ್ ಏನಿದೆ ಒಂದು ಕಡೆ ಮಟ್ಟ ಹಾಕ್ಲಿಕ್ಕೆ ಪೊಲೀಸರು ಮುಂದಾದ್ರೆ, ಪೊಲೀಸರ ವಿರುದ್ಧ ಪ್ರತಿತಂತ್ರವನ್ನ ಹೇಗೆ ರೀತಿ ಮಾಡಬೇಕು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ ರಾಘವೇಂದ್ರ. ಅಂದ್ರೆ ಪೊಲೀಸ್ ಆಗಿರಬಹುದು, ಒಂದು ವ್ಯವಸ್ಥೆಯನ್ನೇ ಮೀರಿದ ಮಟ್ಟಕ್ಕೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಬೆಳೆದು ನಿಂತಿದೆ. ನಲ್ಲಿ ಒಂದಷ್ಟು ಜನ ರೌಡಿಗಳು ಸೇರಿದ್ರು, ಅದರಲ್ಲಿ ನಟೋರಿಯಸ್ ಕೆಲವು ವ್ಯಕ್ತಿಗಳಿದ್ದಾರೆ ಅನ್ನುವಂಥದ್ದು ಈ ಮಾಹಿತಿ ಪೊಲೀಸರಿಗೆ ಸಿಕ್ಕ ತಕ್ಷಣ ಪೊಲೀಸರಲ್ಲಿ ಏನು ರೈಡ್ ಮಾಡ್ತಾರಾ, ಅದರಲ್ಲಿ 4 ಜನಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ಯಾರು, ಏನು ಮಾಹಿತಿ ಇದೆ ಅದರ ಬಗ್ಗೆ? ರಾಘವೇಂದ್ರ, ನಮಗೆ ಪೊಲೀಸ್ ಮೂಲಗಳ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ರೌಡಿ ಎಲಿಮೆಂಟ್ಗಳಿದ್ರು ಮತ್ತು ಅವರ ಸಹಚರರು ಇದ್ರು ಅನ್ನುವಂತಹದ್ದು ಅಂದ್ರೆ ಪೊಲೀಸ್ಗೆ ಸಿಕ್ಕುವಂತ ಖಚಿತ ಮಾಹಿತಿಯಲ್ಲಿ ಹೇಳ್ತದೆ. ಇದು ಪೊಲೀಸರಿಗೆ ಅಂದ್ರೆ ಟಾರ್ಗೆಟ್ ಮಾಡಿ ಅವರಿಗೆ ಪ್ರತಿತಂತ್ರವನ್ನು ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರ ನಡೀತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕೂಡಲೇ ಪೊಲೀಸರು ಹೋಗ್ತಾರೆ. ಅಲ್ಲಿ 4 ಜನ ಸಿಕ್ಕಿದ್ದಾರೆ ಅಂದ್ರೆ ಅವರ ಹೆಸರಾಗ್ಲಿ ಅಥವಾ ಅವರ ಹಿನ್ನೆಲೆಯನ್ನು ಪೊಲೀಸರು ಬಿಟ್ಕೊಡ್ತಾ ಇಲ್ಲ. ನಾವು ಈ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಹಿಂದೆ ಯಾರೆಲ್ಲ ಇದ್ರು ಅವರೆಲ್ಲರನ್ನೂ ಕೂಡ ಕಾನೂನು ವ್ಯಾಪ್ತಿಗೆ ತರಬೇಕು, ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ನಿಟ್ಟಿನಲ್ಲಿ ಇದನ್ನ ಒಂದ್ ರೀತಿ ಗೌಪ್ಯತೆಯಿಂದಲೇ ವಿಚಾರಣೆಯನ್ನ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನ ಒಂದ್ ಕಡೆ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಇದನ್ನೆಲ್ಲವನ್ನೂ ನೋಡಿದ್ರೆ ರಾಘವೇಂದ್ರ, ಬೆಂಗಳೂರಿನ ಅಂಡರ್ ವರ್ಲ್ಡ್ ಏನಿದೆ ಅದು ಎಲ್ಲ ಒಂದ್ ಕಡೆ ಪೊಲೀಸ್ ಆಗಿರ್ಬೋದು ಇಡೀ ವ್ಯವಸ್ಥೆಯನ್ನೇ ಮೀರಿದ ಮಟ್ಟಕ್ಕೆ ಬೆಳೆದು ಅಂತವರಿಗೆ ಚುರುಕು ಮುಟ್ಟಿಸ್ಲಿಕ್ಕೆ ಮುಂದಾಗ್ಲಿಕ್ಕೆ ಹೋಗುತ್ತೆ. ಆದ್ರೆ ಬೆಂಗಳೂರು ಪೊಲೀಸರು ಯಾವುದಕ್ಕೂ ನೆಕ್ಲಿಸದೆ ಈ ಒಂದು ಅಂಡರ್ ವರ್ಲ್ಡ್ ಅನ್ನ ಬೆಂಗಳೂರಿನ ರೌಡಿಸಮ್ ಏನಿದೆ ಅದನ್ನ ಸಂಪೂರ್ಣವಾಗಿ ಬೇರ್ಮಟ್ಟ ಕಿತ್ತಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು
ಕಾರ್ಯತಂತ್ರವನ್ನು ಮಾಡ್ತಿದ್ರೆ ಅದರ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಇವರಿಗೆ ಆಗಿರುವಂತಹದ್ದು. ರಾಘವೇಂದ್ರ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.